ಅರುಂಧತಿ ನನ್ನ ಅಷ್ಟೊಂದು ಇಷ್ಟಪಡ್ತಾಳ? ಹೌದು ಕಣೋ. ಅವಳನ್ನ ಮದುವೆ ಮಾಡ್ಕೊಳಕ್ಕೆ ಬಂದಿರೋ ಹುಡುಗನಿಗೆ ನೇರವಾಗಿ ನಿನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾಳೆ. ಅವಳು ತನ್ನ ಪ್ರೀತಿನೆಲ್ಲ ನಿನಗೆ ಹೇಳ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದಾಳೆ. ಅವಳಿಗೆ ಒಂದ್ಸತಿ ಫೋನ್ ಮಾಡೋ, ತುಂಬ ಖುಷಿ ಆಗ್ತಾಳೆ. ಫೋನ್ ತಗೋ. ಬೇಡ ಕಣೋ, ನಾನು ಇವಾಗಿರೋ ಪರಿಸ್ಥಿತಿಯಲ್ಲಿ ಅವಳಿಗೆ ಫೋನ್ ಮಾಡಿದ್ರೆ ಅವಳಿಗೆ ಖಂಡಿತವಾಗ್ಲೂ ಖುಷಿ ಆಗಲ್ಲ. ಓಕೆ, ಇದೆಲ್ಲ ಹೇಗಾಯ್ತು? ದೊಡ್ಡಯ್ಯ, ಇದೇ ನಾವು ಮಾಡ್ತಾರೋ ಹೊಸ ಪ್ರಾಪರ್ಟಿ. ಇದನ್ನೇ ನೀನ್ ಮಾರ್ಕೆಟ್ ಮಾಡ್ಬೇಕಾಗಿರೋದು. ಕರೆಕ್ಟ್ ಆಗಿ ಲೇಔಟ್ ನ ಸ್ಟಡಿ ಮಾಡ್ಬಿಡು. ಓಕೆ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಕ್ಯಾಲ್ಕುಲೇಷನ್ ಮಿಸ್ ಮಾಡಬಾರ್ದು. ತಡಿ ಗಣೇಶ್, ಅಜಯ್ ಅವ್ರಿಗೆ ಡೀಟೇಲ್ಸ್ ಕೊಡಿ. ಓಕೆ ಸರ್. ಗಣೇಶ್ ಅಂತ ಇರ್ತಾರೆ, ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಡೀಟೇಲ್ಸ್ ತಗೊಂಡ್ಬಿಡು. ಆಯ್ತು ಮಗ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ ಮಗ, ಅಡ್ವಾನ್ಸಾ? ಒಳ್ಳೆ ವ್ಯವಹಾರ ಕುದುರ್ಸಿದ್ಯಾ ಬಿಡು. ತಗೋ, ಇದು ನಿನ್ ಕಮಿಷನ್. ನನಗ? ತಗೋ ಮಗ. ಇಷ್ಟೊಂದು ದುಡ್ಡ? ಇನ್ನು ಮುಂದೆ ನೋಡ್ತೀಯ ದುನಿಯಾ. ತಗೋ ತಗೋ. ಅರುಂಧತಿ, ನಿನ್ನ ಹತ್ರ ಬರೋ ಕಾಲ ಹತ್ರ ಬರ್ತಾ ಇದೆ. ಅಜಯ್, ಮೊನ್ನೆ ಅಷ್ಟೇ ಆ ಲಿಟಿಗೇಷನ್ ಪ್ರಾಪರ್ಟಿ ಸಾಲ್ವ್ ಮಾಡ್ಕೊಂಡ್ ಬಂದಿದ್ವಲ್ಲ, ಅಲ್ಲಿ ಮತ್ತೆ ಏನೋ ತಕರಾರು ಶುರು ಮಾಡಿದಾರೆ ಕಣ. ಬಾರ ಒಂಚೂರು ಹೋಗಿ ನೋಡ್ಕೊಂಡ್ ಬರೋಣ. ಸರಿ, ನಡಿ. ಏಯ್ ನೋಡೋ, ಇನ್ನೊಂದು ವಾರದೊಳಗಡೆಗೆ ಎಲ್ಲ ಕೆಲಸನೂ ಮುಗಿಬೇಕು. ಮತ್ತೆ ಸುತ್ತಲೂ ಕಾಂಪೌಂಡ್ ಹಾಕಿ ನೀಟಾಗಿ ರೆಡಿ ಮಾಡಿಟ್ಟಿರ್ಬೇಕು. ಅರ್ಥ ಆಯ್ತಾ? ಆಯ್ತಾ. ಲೇ ಮೆಡ್ಡಾ, ಈ ಪ್ರಾಪರ್ಟಿನ ನಾನು ಪರ್ಚೇಸ್ ಮಾಡಿದೀನಿ. ಲ್ಯಾಂಡ್ ಲಾರ್ಡ್ ಹತ್ರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಂತ ಪೇಪರ್ಸ್ ತಗೊಂಡ್ ಬಂದಿದ್ದೀನಿ. ನಿಂದೇನಾದ್ರು ಡಾಕ್ಯುಮೆಂಟ್ಸ್ ಇದ್ರೆ ತಗೊಂಡ್ ಬಾ. ನಂದಿದು ಪ್ರಾಪರ್ಟಿ. ನೋಡೋ, ನನ್ನ ಹತ್ರನೂ ಡಾಕ್ಯುಮೆಂಟ್ಸ್ ಇದೆ. ನಾನು ದುಡ್ಡು ಕೊಟ್ಟೆ ನಮ್ಮ ಅಗ್ರಿಮೆಂಟ್ ಹಾಕೊಂಡಿರೋದು. ಲೈ, ನೀನ್ ಕೇಳಿದ ತಕ್ಷಣ ತೋರ್ಸಕ್ಕಾಗಲ್ಲ. ಏಯ್, ಸುಮ್ನೆ ತಕರಾರು ಮಾಡಬೇಡ. ಸೈಲೆಂಟ್ ಆಗಿಲ್ಲಿಂದ ನ್ಯೂಟ್ಲಾಗು. ಲೈ, ಈ ಮೆಡ್ಡಂಕ ನ್ಯೂಟ್ಲಾಗೋ ಅಂದವ್ರೆಲ್ಲ ಈ ಪ್ರಪಂಚದಿಂದನೇ ನ್ಯೂಟ್ಲಾಗವ್ರೆ. ಅದ್ರ ಲೆಕ್ಕ ತಕೊಂಡ್ರೆ 10 ಹತ್ತದೆ. ನೀನು ಫೀಲ್ಡ್ ಅಲ್ಲ ಜನನ ಹೊಡೆದು ಬಜಾರಲ್ಲಿ ಹೆಸರು ಮೇಂಟೈನ್ ಮಾಡ್ತಾ ಇರ್ಬೋದು. ಆದ್ರೆ ನಾನ್ ನಿನ್ನ ನೋಡಿದ್ರೆ ನಿನ್ನನ್ನು ಸೇರಿಸಿ 11 ಜನ ನನ್ನ ಅಕೌಂಟಿಗೆ ಬೀಳ್ತಾರೆ. ಅವಾಗ ಬಜಾರಲ್ಲಿ ನನ್ನ ಹೆಸರು ಬೇಜಾರ್ ಮೇಂಟೈನ್ ಆಗುತ್ತೆ. ಇವೆಲ್ಲ ಬೇಕಾ ನಿನ್ಗೆ? ನೋಡು, ನೀನ್ ಈ ಜಾಗನ ಯಾವ ರೀತಿ ಪರ್ಚೇಸ್ ಮಾಡಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ಜಾಗದ ಹಕ್ಕು ನಮ್ ಇಬ್ರೆಸ್ಸಲ್ಲೂ ಬುಕ್ ಆಗಿದೆ. ನೀನೇನಾದ್ರೂ ಹಿಂಗೆ ಕಮ್ಮಿ ಅಂತ ಇದ್ರೆ ಮಗನ ಇದೇ ಮಣ್ಣಲ್ಲಿ ಮುಚ್ಚಾಕ್ಬಿಡ್ತೀನಿ. ಇವನೇನೋ ಬೇಜಾನ್ ಬಿಲ್ಡಪ್ ಕೊಡ್ತಾವ್ನೆ. ಇವ್ನ ಬ್ಯಾನ್ಸ್ ಬಿಡ್ರ. ಬರ್ರೋ ಬರ್ರೋ ಬರ್ರೋ.
ಧೈರ್ಯವಾಗಿರು. ಲೋಕಿ ಲೋಕಿ ಓಯ್ ಏನು ಆಗಲ್ಲ ಕಣೋ. ಏನು ಆಗಲ್ಲ ಧೈರ್ಯವಾಗಿರೋ ಮಗ, ಎದುರ್ಕೊಂಬೇಡುವ, ಏನೂ ಆಗಲ್ಲ ಧೈರ್ಯವಾಗಿರು. ಹಲೋ ಪೊಲೀಸ್ ಸ್ಟೇಷನ್. ಏನಾಗಲ್ಲ ಧೈರ್ಯವಾಗಿರೋ ಮಗ. ಬೇಗ 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 ಮಗ ಲೋಕಿ, ಏನು ಆಗಲ್ವೋ ಮಗ, ಧೈರ್ಯವಾಗಿರೋ. ಒಂದು ನಿಮಿಷ. ಏನು ನೋಡ ಅಜಯ್, ನಾನ್ ಬದುಕ್ತೀನೋ ಅಲ್ವೋ ಗೊತ್ತಿಲ್ಲ. ಆ ಮೆಡ್ಡ ಗ್ಯಾಂಗ್ನವ್ರು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಪ್ಲೀಸ್ ನನ್ನ ಹೆಂಡತಿ, ಮಗು, ತಾಯಿ ಕಾಪಾಡು. ಧೈರ್ಯವಾಗಿರೋ, ನಿನ್ಗೇನು ಆಗಲ್ಲ. ಪ್ಲೀಸ್ ಹೋಗೋ. ಸರಿ ಕಣೋ, ಹೋಗ್ತೀನಿ, ನೀನ್ ಎದ್ಕೊಂಬೇಡ. ಕಮಾನ್, ಓಟಿಂಗ್ ಶೂಟ್ ಮಾಡಿ. ಬನ್ನಿ ಬನ್ನಿ, ಹರಿಯಪ್, ಬನ್ನಿ ಬನ್ನಿ, ಫಾಸ್ಟ್ 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 ಫಾಸ್ಟ್. ಹಲೋ ಅಜಯ್ ಸರ್, ನಾನು ಮಧು ಆಫೀಸಿಂದ. ಆ ಮಿಡ್ಡನ್ ಕಡೆಯವರು ಆಫೀಸಿನ ಹೋಗಿ ನಮಗೆಲ್ಲ ಹೊಡೆದು ಕೆಲವು ಡಾಕ್ಯುಮೆಂಟ್ಸ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ ಸರ್. ಲೋಕೇಶ್ ಸರ್ನ ಶೂಟ್ ಮಾಡಿ ಸಾಯ್ಸಕ್ ಟ್ರೈ ಮಾಡಿದ್ದು ನೀವೇ ಅಂತ ಆ ಮಿಡ್ಡನ್ ಕಡೆಯವರು ಪೊಲೀಸವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸವರು ನಿಮ್ಮನ್ನು ಹುಡುಕ್ತಿದ್ದಾರೆ. ಆದಷ್ಟು ಬೇಗ ಬೇಗ ಎಸ್ಕೇಪ್ ಆಗಿ. ಕಂಟ್ರೋಲ್ ರೂಮ್, ಕಂಟ್ರೋಲ್ ರೂಮ್. ಬನ್ನಿ, ನಾ ಹೇಳ್ತೀನಿ, ಬನ್ನಿ ಕೂತ್ಕೊಳ್ಳಿ. ತಗೊಳ್ಳಿ ದುಡ್ಡು. ಮನೆಯೊಳಗೆ ಆಚೆಯಲ್ಲೂ ಬರಬೇಡಿ, ಹುಷಾರು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ತುಂಬಾ ಆರಾಮ್ ಅನ್ಕೊಂಡೆ ಮಗ. ಲ್ಯಾಂಡ್ ತೋರಿಸಿ ದುಡ್ಡು ಮಾಡ್ಬೋದು ಅನ್ಕೊಂಡೆ. ಲೀಗಲ್ಲು, ಇಲ್ಲೀಗಲ್ಲು, ಲಿಟಿಗೇಷನ್, ರೌಡಿಸಮ್ ಎಲ್ಲ ಇರುತ್ತೆ ಅಂತ ಗೊತ್ತಿರ್ಲಿಲ್ಲ ಮಗ. ಅರುಂಧತಿ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಇಟ್ಕೊಂಡು ಮನಸ್ಸು ತುಂಬ ನನ್ನನ್ನೇ ತುಂಬ್ಕೊಂಡಿದ್ದಾಳೋ. ಅವಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತು ಪೊಲೀಸರಿಂದ ತಲೆ ತಪ್ಪಿಸ್ಕೊಂಡು ಓಡಾಡ್ತಾ ಇರೋ ಈ ಮುಖಾನ ಅವಳಿಗೆ ಹೆಂಗೋ ತೋರಿಸ್ಲಿ. ಅರುಂಧತಿ ನನ್ನ ಪ್ರೀತಿ ಮಾಡ್ತಾ ಇರೋ ವಿಚಾರ ತಿಳಿದೆ. ದುಡ್ಡಿದ್ರೇನೆ ಪ್ರೀತಿ ಪಡೆಯೋಕ್ಕಾಗೋದು ಅಂತ ನಾನು ತಪ್ಪದಾರಿಲಿ ಹೆಜ್ಜೆ ಇಟ್ಟೆ. ಆದರೆ ಈಗ ಟೈಮು ಎಲ್ಲ ಬ್ಯಾಡ್ ಟೈಮು. ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ಎಕ್ಸಾಮಿಗೆ ಪ್ರಿಪೇರ್ ಆದ್ನೋ. ಆದರೆ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಆಗಿಲ್ಲ. ಪ್ರಪೋಸ್ ಮಾಡೋದಿರಲಿ, ಅವಳ ಹತ್ರ ಮಾತಾಡೋಕ್ಕಾಗ್ತಿಲ್ಲ ನನ್ನ ಸ್ಟೋರಿಲಿ.
ಬ್ಯಾಡ್ ಟೈಮ್. ಅವ್ರಪ್ಪಂಗೆ ಒಂದ್ ಬಟ್ಲು ರೆಡ್ಡಿಂಗ್ ಕೊಟ್ಟೆ, ಆ ದೇವ್ರು ನಮ್ಮಿಬ್ರಿಗೂ ಲಿಂಕ್ ಮಾಡ್ದ, ಆದ್ರೆ ಸಿಂಕೇ ಆಗ್ತಿಲ್ಲ. ಬ್ಯಾಡ್ ಟೈಮ್. ಅವಳು ನನ್ನಲ್ಲಿರೋ ಎಲ್ಲ ಒಳ್ಳೆ ಗುಣಗಳನ್ನ ನೋಡಿ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಗೊತ್ತಿರ್ಲಿಲ್ವೋ. ಅವಳು ಅವಾಗಲೇ ಬಂದು ಪ್ರಪೋಸ್ ಮಾಡಿದಿದ್ರೆ ಮುದ್ದಾಡಕ್ ಕೈಯಲ್ಲಿ ಒಂದು ಮಗು ಇರೋದು. ನಮ್ಮಪ್ಪ ಹೇಳಿದ ಕಡೆ ಕೆಲ್ಸಕ್ಕೆ ಹೋಗಿದ್ದಿದ್ರೆ ಕಿಂಗ್ ಫಿಶರ್ ಅಕ್ಕಿ ಥರ ಹಾರಾಡ್ಕೊಂಡಿರ್ತಿದ್ದೆ. ಆದರೆ ಲೋಕಿ ಮಾತು ಕೇಳಿ KFC ಚಿಕನ್ ಥರ ಆಗ್ಬಿಟ್ಟಿದ್ದೀನಿ. ಯಾವಾಗ ಯಾರು ಎಲ್ಲಿ ತಿಂತಾರೋ ಗೊತ್ತಿಲ್ಲ. ಎಲ್ಲ ಬ್ಯಾಡ್ ಟೈಮ್. ಯಾವ್ದೋ ಬ್ಯಾಡ್ ಟೈಮು? ಎಲ್ಲ ನೀನ್ ಅನ್ಕೊಂಡ್ಬಿಟ್ರೆ ಅವ್ನು ಕೇಳಿದ್ರೆ ಏನೋ ಹೇಳಿ. ಲೈ ಅಟ್ಲೀಸ್ಟ್ ಅವ್ಳಿಗೊಂದು ಫೋನ್ ಮಾಡೋ. ಏಯ್ ಅಜಯ್, ಐ ಆಮ್ ಸ್ಟಡಿ. ಅಜಯ್ ಲೈ ಯಾಕೋ? ಅವಳು ನನ್ನ ಆದರ್ಶವಾದಿ ಅಂತ ಮೇಲಿಟ್ಟಿದ್ದಾಳೆ. ಅದಲ್ಲೇ ಇರಲಿ, ನಾನು ಅವಳ ಮೀಟು ಮಾಡಲ್ಲ, ಅವಳು ಫೋನು ಮಾಡಲ್ಲ. ಸರಿ ಮಗ, ಐ ಲವ್ ಯು. ಅವರು ದುಡ್ಡಿದ್ರೇನೆ ಪ್ರೀತಿ ಅನ್ಕೊಂಡಿದ್ದೆ. ಪ್ರೀತಿ ಮಾಡೋವಾಗ ದುಡ್ಡಿರ್ಲಿಲ್ಲ. ಇವಾಗ ದುಡ್ಡಿದೆ, ಪ್ರೀತಿದೆ, ಪಡೆಯಕ್ಕಾಗ್ತಾ ಇಲ್ಲ. ಎಲ್ಲ ಬ್ಯಾಡ್ ಟೈಮು.